ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸಿದ್ಧಾಚಲ ಸ್ಥೂಲಭದ್ರ ಜೈನ ತೀರ್ಥಧಾಮ ಮತ್ತು ಭೋಗನಂದೀಶ್ವರ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ವಿ. ಈ ವಿಡಿಯೋ ಅದರ ಮುಂದುವರಿದ ಭಾಗವಾಗಿದ್ದು, ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ. ದಯವಿಟ್ಟು ಆ ವಿಡಿಯೋನ ಒಮ್ಮೆ ನೋಡಿ. ಈಗ ನಾವು ಭೋಗನಂದೀಶ್ವರ ದೇವಸ್ಥಾನದ ದರ್ಶನದ ನಂತರ ಹೋಗ್ತಾ ಇರೋದು ಇಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಣಿವೆ ಬಸವೇಶ್ವರನ ದೇವಸ್ಥಾನಕ್ಕೆ. ಬನ್ನಿ ಈ ದೇವಸ್ಥಾನದ ದರ್ಶನ ಮಾಡ್ತಾ ಇಲ್ಲಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈ ದೇವಸ್ಥಾನವನ್ನ ಕಣಿವೆ ಬಸವಣ್ಣ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದು ಚನ್ನಗಿರಿ ಮತ್ತು ನಂದಿಗಿರಿ ಬೆಟ್ಟಗಳ ಮಧ್ಯೆ ಹಾದು ಹೋಗುವ ಕಣಿವೆಯಲ್ಲಿ ಇರೋದ್ರಿಂದ ಇಲ್ಲಿ ನೆಲೆಸಿರುವಂತಹ ಈ ಬೃಹತ್ ನಂದಿಗೆ ಕಣಿವೆ ಬಸವಣ್ಣ ಅಂತ ಹೆಸರು ಬಂದಿದೆ. ಈ ಕ್ಷೇತ್ರದಲ್ಲಿರುವ ಬೃಹತ್ ನಂದಿಯು ಸ್ವಯಂ ಉದ್ಭವಗೊಂಡಿದ್ದು, ನಂದಿ ಬೆಟ್ಟಕ್ಕೆ ಈ ಹೆಸರು ಬರಲು ಇಲ್ಲಿ ನೆಲೆಸಿರುವ ನಂದಿಯೇ ಕಾರಣ ಅಂತ ಹೇಳಲಾಗುತ್ತದೆ. ಈ ನಂದಿ ವಿಗ್ರಹವು ವರ್ಷದಿಂದ ವರ್ಷಕ್ಕೆ ಗಾತ್ರದಲ್ಲಿ ಬೆಳೀತಾನೆ ಇದೆ ಎಂಬುದು ಇಲ್ಲಿನ ಭಕ್ತರು ಮತ್ತು ಸ್ಥಳೀಯರ ಅಭಿಪ್ರಾಯವಾಗಿದೆ. ಕೆಲವು ವರ್ಷಗಳ ಹಿಂದೆ ಈ ನಂದಿಯು ಈಗಿನಷ್ಟು ಬೃಹತ್ ಮೂರ್ತಿಯಾಗಿರಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವುದನ್ನು ಗಮನಿಸಿ ಆ ಬೆಳವಣಿಗೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ನಂದಿಯ ಬೆನ್ನಿನ ಮೇಲೆ 4 ಕಬ್ಬಿಣದ ಆರೆಗಳನ್ನು ಹೊಡೆಯಲಾಗುತ್ತದೆ. ಅಂದಿನಿಂದ ನಂದಿಯು ಎತ್ತರ ಬೆಳೆಯದೆ ಅಗಲವಾಗಿ ಬೆಳೆಯುತ್ತಾ ಹೋಯಿತು ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಈಗಲೂ ಸಹ ಆ ಕಬ್ಬಿಣದ ಆರೆಯನ್ನು ಹೊಡೆದಿರುವ ಗುರುತುಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿ ನಂದಿ ಸಮೀಪನೇ ಒಂದು ಕಲ್ಲಿನ ಕೋಳಿ ಸಹ ಇದೆ. ಈ ಕಲ್ಲಿನ ಕೋಳಿ ಕೂಗಿ ನಂದಿಯು ಎದ್ದು ಗುಟುರು ಹಾಕಿದ್ರೆ ಕಲಿಯುಗದ ಅಂತ್ಯ ಆಗುತ್ತೆ ಅಂತ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂತ ಅಂದ್ರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನವಗ್ರಹ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿರೋದು ನೋಡಿರ್ತೀರ. ಆದ್ರೆ ಇಲ್ಲಿ ನವಗ್ರಹಗಳ ಜೊತೆಗೆ ಅವರ ಪತ್ನಿಯರ ಮೂರ್ತಿಗಳನ್ನು ಸಹ ಕಾಣಬಹುದು. ಈ ಕ್ಷೇತ್ರದಲ್ಲಿ ನಂದಿ ಮಾತ್ರವಲ್ಲದೆ ವಿಘ್ನೇಶ್ವರ, ಮಲ್ಲಿಕಾರ್ಜುನ ಸ್ವಾಮಿ, ಭ್ರಮರಾಂಬ ದೇವಿ, ವಲ್ಲಿದೇವಿ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನವಗ್ರಹಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ಸೋಮವಾರದಂದು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಶಿವರಾತ್ರಿ ಹಬ್ಬದಂದು ಇಲ್ಲಿ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಮತ್ತು ರುದ್ರಾಭಿಷೇಕಗಳು ನಡೆಯುತ್ತವೆ. ನೀವು ಕೂಡ ಭೋಗನಂದೀಶ್ವರನ ದರ್ಶನದ ನಂತರ ಈ ಕಣಿವೆ ಬಸವಣ್ಣನ ಮಿಸ್ ಮಾಡದೇನೆ ದರ್ಶನ ಮಾಡಿ. ಈಗ ನಾವು ಕಣಿವೆ ಬಸವಣ್ಣನ ದರ್ಶನ ಮುಗಿಸ್ಕೊಂಡು ಭಾರತ ರತ್ನ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರಾದ ಮುದ್ದೇನಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ವಿಶ್ವೇಶ್ವರಯ್ಯನವರು ವಾಸವಿದ್ದಂತಹ ಮನೆ, ಮ್ಯೂಸಿಯಂ, ಉದ್ಯಾನವನ ಮತ್ತು ಅವರ ಸಮಾಧಿನ ದರ್ಶನ ಮಾಡಿಕೊಂಡು ಬರೋಣ. ಬೆಂಗಳೂರಿನಿಂದ 60 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 7 ಕಿಲೋಮೀಟರ್ ಮತ್ತು ಭೋಗನಂದೀಶ್ವರ ದೇವಸ್ಥಾನದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಈ ಪುಣ್ಯಭೂಮಿ ಇದೆ. ನಾವು ಮುದ್ದೇನಹಳ್ಳಿಗೆ ತಲುಪುತ್ತಿದ್ದ ಹಾಗೆಯೇ ಮೊದಲು ಕಾಣಸಿಗುವುದೇ ಸರ್ ಎಂ ವಿಶ್ವೇಶ್ವರಯ್ಯನವರ ಮನೆ. ವಿಶ್ವೇಶ್ವರಯ್ಯನವರ ಪೂರ್ವಜರು ಆಂಧ್ರ ಪ್ರದೇಶದ ಮೋಕ್ಷಗುಂಡಂನಿಂದ ಬಂದು ಇಲ್ಲಿ ನೆಲೆಸಿದ್ರು ಅಂತ ಹೇಳಲಾಗುತ್ತದೆ. ಸೆಪ್ಟೆಂಬರ್ 15, 1860ರಲ್ಲಿ ವಿಶ್ವೇಶ್ವರಯ್ಯನವರು ಇದೇ ಮನೆಯಲ್ಲಿ ಹುಟ್ಟಿದ್ರು ಅಂತ ಹೇಳಲಾಗುತ್ತೆ. ಅತ್ಯಂತ ಸಾಂಪ್ರದಾಯಿಕ ಶೈಲಿಯಲ್ಲಿರುವ ಈ ಹೆಂಚಿನ ಮನೆ ಇಂದಿಗೂ ಸಹ ಅವರ ಸರಳತೆಗೆ ಸಾಕ್ಷಿಯಾಗಿದೆ. ಈ ಮನೆಯ ಆವರಣದಲ್ಲಿಯೇ ಅವರ ನೆನಪಿಗಾಗಿ ಮ್ಯೂಸಿಯಂ ಅನ್ನು ನಿರ್ಮಿಸಲಾಗಿದ್ದು, ಅವರು ಬಳಸುತ್ತಿದ್ದಂತಹ ವೈಯಕ್ತಿಕ ವಸ್ತುಗಳು, ಅಪರೂಪದ ಹಳೆಯ ಬ್ಲಾಕ್ ಅಂಡ್ ವೈಟ್ ಫೋಟೋಗಳು, ಅವರು ಪಡೆದಂತಹ ಪ್ರಶಸ್ತಿಗಳು, ಪದಕಗಳು, ಅದರಲ್ಲಿಯೂ ಅತ್ಯುತ್ತಮ ಭಾರತದ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದೇಶಕ್ಕೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಸಂಪೂರ್ಣ ವಿವರಗಳನ್ನು ನಾವಿಲ್ಲಿ ಕಾಣಬಹುದು. ಮ್ಯೂಸಿಯಂನ ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರ ಸಮಾಧಿ ಮತ್ತು ಉದ್ಯಾನವನವನ್ನು ನಾವಿಲ್ಲಿ ನೋಡಬಹುದು. ಸಮಾಧಿ ಮತ್ತು ಉದ್ಯಾನವನಕ್ಕೆ ಹೋಗುವ ದಾರಿಯಲ್ಲಿ ಎಡಬದಿಗೆ ಆಂಜನೇಯ ಸ್ವಾಮಿಯ ಸುಂದರವಾದ ದೇವಸ್ಥಾನವನ್ನು ನಾವಿಲ್ಲಿ ಕಾಣಬಹುದು. ನೀವು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಪುಣ್ಯಭೂಮಿಯನ್ನು ಭೇಟಿ ಮಾಡಬೇಕು ಅಂತ ಇದ್ದರೆ
ಬೆಂಗಳೂರಿನಿಂದ BMTC ಬಸ್ ಸೌಕರ್ಯ ಇದೆ. ಬನ್ನಿ, ನಿಮಗೆ ಸಂಪೂರ್ಣವಾಗಿ ಬಸ್ ಸೌಕರ್ಯದ ಬಗ್ಗೆ ಇಲ್ಲಿನ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ರೌಂಡ್ ಟ್ರಿಪ್ ಬಂದ್ಬಿಟ್ಟು 12 ಗಂಟೆ ಮೆಜೆಸ್ಟಿಕಲ್ಲಿ ಇರುತ್ತೆ ಗಾಡಿ. 12 ಗಂಟೆ 12 ಗಂಟೆ 2 ನಿಮಿಷ. ಯಾರು ಬರೋದಾದ್ರೆ ಒಂದು 2 ನಿಮಿಷ ವೇಟ್ ಮಾಡಿ. ಪ್ರತಿದಿನನೂ ಒಂದು ಗಾಡಿ ಇರುತ್ತೆ. ಒಬ್ಬರಿಗೆ 600 ರೂಪಾಯಿ, 600 ರುಪೀಸ್. ಕಣಿವೆ ಬಸವಣ್ಣದಿಂದ ಭೋಗನಂದೀಶ್ವರದಿಂದ ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯ ಮ್ಯೂಸಿಯಂಲಿಂದ ಲಂಚ್ ಬ್ರೇಕ್ಲಿಂದ ನಾವು ರಂಗನಾಥ ಸ್ವಾಮಿ ಟೆಂಪಲ್ ಹೋಗ್ತೀವಿ ಚಿಕ್ಕಬಳ್ಳಾಪುರದಲ್ಲಿ. ರಂಗನಾಥ ಸ್ವಾಮಿ ಟೆಂಪಲ್ನಿಂದ ಸೀದಾ ಈಶಾ ಫೌಂಡೇಶನ್ಗೆ ಹೋಗ್ತೀವಿ. ಈಶಾ ಫೌಂಡೇಶನ್ಲಿಂದ ಸೀದಾ ಲೇಜರ್ ಶೋ ಮುಗಿಸಿ 7:20ಕ್ಕೆ ಲೇಜರ್ ಶೋ ಸ್ಟಾರ್ಟ್ ಆಗುತ್ತೆ. 7:40ಕ್ಕೆ ಲೇಜರ್ ಶೋ ಮುಗಿತೈತಿ. ಅವರು ಬಂದಿದ ತಕ್ಷಣವೇ ನಾವು ಬೆಂಗಳೂರಿಗೆ ಹೋಗ್ತೀವಿ. ನಾರ್ಮಲ್ ಬಸ್ ಬರ್ಬೇಕಂದ್ರೆ ನೀವು ಚಿಕ್ಕಬಳ್ಳಾಪುರ ಬರಬೇಕು. ಚಿಕ್ಕಬಳ್ಳಾಪುರಲಿಂದ ಅಲ್ಲಿ ಯಾವ್ದಾರ ನಮ್ದು ಈಶಾ KSRTC ಬಸ್ ಇರುತ್ತೆ. ಬಸ್ಲಿಂದ ಬಂದು ಅಲ್ಲಿ ನೀವು ನೋಡ್ಕೊಂಡು ಲೇಜರ್ ಶೋ ಮುಗಿಸ್ಕೊಳಕ್ಕೆ ಒಂದು 7:15ಗೆ ಒಂದು KSRTC ಬಸ್ ಬರುತ್ತೆ. KSRTC ಬಸ್ಸಿಂದ ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರಲಿಂದ ನೀವು ಮತ್ತೆ ತಿರ್ಗಾ ಬೆಂಗಳೂರು ಬರ್ಬೋದು. ನಮ್ದು ಇದರಲ್ಲಿ ಬಂದರೆ 600 ರೂಪಾಯಿ. ಅದರಲ್ಲಿ ಬಂದರೆ ನಿಮಗೆ ಫ್ರೀ ಬಸ್ ಇರುತ್ತಲ್ಲ, ನಾರ್ಮಲ್ ಆಗಿ ಲೇಡೀಸ್ ಫ್ರೀ ಬಿಟ್ಟಿದ್ರಲ್ಲ ಈಗ, ಅದರಲ್ಲಿ ಬಂದು ನೀವು ಅಲ್ಲಿ ಇಳ್ಕೊಂಡು, ಇಲ್ಲ ಆಟೋದಲ್ಲಿ ನಿಮಗೆ ಲೇಟ್ ಆಗುತ್ತೆ ಅಂದರೆ ಆಟೋದಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ನಮ್ಮ KSRTC ಬಸ್ ಇರುತ್ತೆ. ಬಸ್ಸಲ್ಲಿನೂ ಅವ್ರು ಡ್ರಾಪ್ ಮಾಡ್ತಾರೆ. 7:15ಗೆ ಕಂಪಲ್ಸರಿ ಒಂದು ಗಾಡಿ ಇರುತ್ತೆ KSRTC ಬಸ್ಸು. ಅದರಲ್ಲೇ ನೀವು ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರಲಿಂದ ಬೆಂಗಳೂರು ಬರ್ಬೋದು. ನಮ್ಮ ಹೆಸರು ಶಿವಪ್ಪ ಅಂತ. BMTC ಬಸ್ನ ಮಾಹಿತಿಯನ್ನ ಪಡೆದುಕೊಂಡ ನಂತರ ನಾವು ಹೊರಟಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಉದ್ಯಾನವನ ಮತ್ತು ಸಮಾಧಿಯ ಸ್ಥಳಕ್ಕೆ. ಬನ್ನಿ, ಸುಮಾರು 101 ವರ್ಷಗಳ ಸಾರ್ಥಕ ಜೀವನವನ್ನ ನಡೆಸಿದ ಈ ಮಹಾಪುರುಷನ ಅಂತ್ಯಕ್ರಿಯೆ ನಡೆದ ಸ್ಥಳದ ದರ್ಶನವನ್ನ ಪಡೆದುಕೊಳ್ಳೋಣ. ದಿನಾಂಕ 15 ಸೆಪ್ಟೆಂಬರ್ 1860ರಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ದಿನಾಂಕ 14 ಏಪ್ರಿಲ್ 1962ರಲ್ಲಿ ವಿಧಿವಶರಾಗುತ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ವಂತ ಜಮೀನಿನಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತದೆ. ಈ ಸ್ಥಳವನ್ನ ಇಂದು ಸುಂದರ ಉದ್ಯಾನವನದಂತೆ ನಿರ್ವಹಣೆ ಮಾಡಲಾಗುತ್ತಿದೆ. ಸಮಾಧಿಯ ಮುಂದೆ ಅವರ ಸುಂದರ ಪ್ರತಿಮೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಕೃಷ್ಣರಾಜಸಾಗರ ಅಣೆಕಟ್ಟು, ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಹೀಗೆ ಆಧುನಿಕ ಕರ್ನಾಟಕಕ್ಕೆ ಬುನಾದಿ ಹಾಕಿದ ಇಂಜಿನಿಯರಿಂಗ್ನ ಪಿತಾಮಹನ ಹುಟ್ಟೂರಿಗೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಅಂತ ಹೇಳ್ತಾ ನಾವೀಗ ಮುದ್ದೇನಹಳ್ಳಿಯಿಂದ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ತಮಿಳುನಾಡಿನ ಶ್ರೀರಂಗಂನಲ್ಲಿರುವ ರಂಗನಾಥ ಸ್ವಾಮಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಆದರೆ ನಮ್ಮ ಚಿಕ್ಕಬಳ್ಳಾಪುರದ ಹತ್ತಿರದಲ್ಲೇ ಇರುವ ಮೋಕ್ಷ ರಂಗನಾಥ ಸ್ವಾಮಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗದಷ್ಟೇ ಮಹತ್ವವನ್ನು ಹೊಂದಿರುವ ಚಿಕ್ಕಬಳ್ಳಾಪುರದ ರಂಗಸ್ಥಳ ಎಂದೇ ಖ್ಯಾತಿ ಗಳಿಸಿರುವ ಮೋಕ್ಷ ರಂಗನಾಥ ಸ್ವಾಮಿಯ ದರ್ಶನ ಪಡೆದುಕೊಳ್ತಾ ಈ ಕ್ಷೇತ್ರದ ಮಾಹಿತಿಯನ್ನ ತಮಗೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ. ಬನ್ನಿ. ಈ ದೇವಾಲಯದ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಸುಮಾರು 1000 ವರ್ಷಗಳಿಗಿಂತಲೂ ಹಳೆಯದಾದ ಈ ದೇವಾಲಯವನ್ನ ಹೊಯ್ಸಳರು ನಿರ್ಮಿಸಿ, ಆನಂತರ ವಿಜಯನಗರದ ಅರಸರು ಈ ದೇವಾಲಯದ ಮಹಾದ್ವಾರ, ಬೃಹತ್ ರಾಜಗೋಪುರ ಹಾಗೂ ಸುತ್ತಲೂ ಕಾಣುವ ಕಲ್ಲಿನ ಪ್ರಾಕಾರಗಳನ್ನು ನಿರ್ಮಿಸಿ ಜೀರ್ಣೋದ್ಧಾರಗೊಳಿಸಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ, ದೇವಸ್ಥಾನದ ವೈಶಿಷ್ಟ್ಯತೆ, ಇಲ್ಲಿ ನಡೆಯುವ ವಿಶೇಷ ಪೂಜೆಗಳು, ಇನ್ನೂ ಅನೇಕ ವಿಸ್ಮಯಕಾರಿ ವಿಷಯಗಳನ್ನು ಇಲ್ಲಿನ ಅರ್ಚಕರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ನನ್ನ ಹೆಸರು ರಘುನಂದನ್. ಇಲ್ಲಿ ರಂಗಸ್ಥಳ ಅಂತ ಚಿಕ್ಕಬಳ್ಳಾಪುರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇದು ದೇವರ ಪೂರ್ತಿ ಬಂದು ಸಾಲಿಗ್ರಾಮ ಶಿಲೆ. ನಾವು ಸಾಲಿಗ್ರಾಮ ಅಂತ ಮನೆ ಇಟ್ಕೊಂಡು ಪೂಜೆ ಮಾಡ್ತೇಲ್ವ, ಆ ಒಂದು ಶಿಲೆ ದೇವರ ಪೂರ್ತಿ. ಇಲ್ಲಿ ಮತ್ತೆ ಶ್ರೀರಂಗಪಟ್ಟಣ ಮೈಸೂರು, ಶ್ರೀರಂಗಂ ತಮಿಳುನಾಡು, 3 ಕಡೆ ಒಂದೇ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತಲ್ವ, ಆಗ ಇಲ್ಲಿ 7 ಋಷಿಗಳು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇದೊಂದು ಪ್ರದಕ್ಷಿಣೆ ಹೋಗ್ಬಿಟ್ಟು ಬಂದರೆ ದೇವರ ಪಾದದ ಹತ್ರ ಒಂದು ಕಿಂಡಿ ಇದೆ. ಮಕರ ಸಂಕ್ರಾಂತಿ ಸೂರ್ಯೋದಯ ಆಗುತ್ತಲ್ವ, ಸೂರ್ಯನ ಕಿರಣಗಳು ದೇವರ ಪಾದಕ್ಕೆ ಬೀಳುತ್ತೆ. ಅವತ್ತು 1 ದಿವಸ ಮಾತ್ರ.
ಆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸ್ವಲ್ಪ ಗಮನಿಸಿ ನೋಡಿ, ಆ ಒಂದು ಶೇಪ್ ಬಿದಿರು ಬುಟ್ಟಿ ಬರುತ್ತಲ್ವಾ, ಅಂದ್ರೆ ಬ್ಯಾಂಬೂ ಬಾಸ್ಕೆಟ್ ಅಂತಾರಲ್ಲ, ಆ ಒಂದು ಶೇಪಲ್ಲಿ ಬಿದಿರು ಬುಟ್ಟಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರ್ತಕ್ಕಂಥ ಒಂದು ಭಾವನೆ. ರಾಮನ ಪಟ್ಟಾಭಿಷೇಕಕ್ಕೆ ವಿಭೀಷಣ ಬಂದಿರ್ತಾನೆ. ವಿಭೀಷಣಿಗೆ ಇಂಥ ಒಂದು ಬಂಗಾರದ ಬಿದಿರು ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿನ ಇಟ್ಬಿಟ್ಟು ಕೊಡ್ತಾರೆ. ಅಂದರೆ ರಾಮನ ಮನೆ ದೇವರು ರಂಗನಾಥ ಸ್ವಾಮಿ. ಅದನ್ನ ಗಿಫ್ಟ್ ಆಗಿ ಕೊಟ್ಟಾಗ ಅದನ್ನ ವಿಭೀಷಣ ಶ್ರೀರಂಗಮಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಮಲ್ಲಿ ಒಂದೇ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಒಂದು ಪ್ರತೀತಿ ಇದೆ. ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಸಪ್ತ ಋಷಿಗಳು ತ್ರೇತಾಯುಗದ ಅಂತ್ಯದಲ್ಲಿ. ದೇವಸ್ಥಾನ ಕಟ್ಟಿ 1000 ವರ್ಷ ಆಗಿದೆ. ಹೊಯ್ಸಳ ವಿಜಯನಗರ ಕಾಲದ ದೇವಸ್ಥಾನ. ಇವರನ್ನ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಆ 3 ನೋಡಿ ಕೊನೆಯಲ್ಲಿ ಇವ್ರನ್ನ ದರ್ಶನ ಮಾಡಬೇಕು. ಇವರು ಫೈನಲ್ ರಂಗನಾಥ ಸ್ವಾಮಿ. ಕೆಳಗಡೆ ಬಂದು ಗರುಡಾಳ್ವಾರ್ ಎತ್ಕೊಂಡಿರ್ತಕ್ಕಂಥದ್ದು, ಆದಿಶೇಷನ ಮೇಲೆ ಸ್ವಾಮಿ ಮಲಗಿರ್ತಕ್ಕಂಥದ್ದು. ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಶ್ರೀದೇವಿ ಭೂದೇವಿ ಸಮೇತರಾಗಿ ನಮಗೆ ಇಲ್ಲಿ ದರ್ಶನ ಕೊಡ್ತಾರೆ. ಅಂದರೆ ಸ್ವಾಮಿ ಸಾಕ್ಷಾತ್ ವೈಕುಂಠದಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿಯಲ್ಲಿ ದರ್ಶನ ಕೊಡ್ತಾರೆ. ಅಲ್ಲಿ ಗರ್ಭಗೃಹದಲ್ಲಿ ದೇವರ ಸುತ್ತಲೂ ಬ್ರಹ್ಮ ಮಹೇಶ್ವರ ಅಷ್ಟದಿಕ್ಪಾಲಕರು, ಮತ್ತೆ ಶಂಕು ಚಕ್ರ ಗದಾ ಇದೆಲ್ಲ ಅಷ್ಟ ಆಯುಧಗಳು, ಮತ್ತೆ ಸಪ್ತ ಋಷಿಗಳು ತ್ರಿಮೂರ್ತಿಗಳೆಲ್ಲ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ದೇವರು ವೈಕುಂಠದಲ್ಲಿ ಮಲಗಿರೋ ತರ ಸುತ್ತಲೂ ಎಲ್ಲ ಕುತ್ಕೊಂಡು ಭಜಿಸ್ತಾ ಇರೋ ಒಂದು ಭಾಸವನ್ನ ಗರ್ಭಗೃಹದಲ್ಲಿ ಮಾಡಿದ್ದಾರೆ. ಪ್ರತಿ ಪೌರ್ಣಮಿ ಬಂದು ಗರುಡೋತ್ಸವ ಆಗುತ್ತೆ. ಪ್ರತಿ ಪೌರ್ಣಮಿ ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿ 10:30ವರೆಗೂ ಆಗುತ್ತೆ. ಅದಾದ್ಮೇಲೆ ಪ್ರತಿ ಅಮಾವಾಸ್ಯೆಗೆ ಸಹಸ್ರ ದೀಪಾಲಂಕರಣ ಸೇವಾ ಅಂತ ನಡೆಯುತ್ತೆ. ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅಂದ್ರೆ ಡಿಸೆಂಬರಲ್ಲಿ ಬರ್ತಕ್ಕಂಥ ಪೌರ್ಣಮಿಗೆ ಬ್ರಹ್ಮರಥೋತ್ಸವ ಆಗುತ್ತೆ 7 ದಿನ ಸಂಕಲ್ಪಿತವಾಗಿ. ಆಶ್ವೀಜ ಮಾಸದಲ್ಲಿ ಏಕಾದಶಿಯಿಂದ ಪೌರ್ಣಮಿವರೆಗೂ ಪವಿತ್ರೋತ್ಸವ ಅಂತ 5 ದಿನಗಳ ಕಾಲ ನಡೆಯುತ್ತೆ. ಅದು ಬಿಟ್ಟು ಯಾರಾದ್ರೂ ಕಲ್ಯಾಣೋತ್ಸವ ಮಾಡ್ತಿದ್ರೆ ಕಲ್ಯಾಣೋತ್ಸವ ಆಗುತ್ತೆ. ಮತ್ತೆ ಅಭಿಷೇಕಗಳು ನಡೀತಾ ಇರುತ್ತೆ. ದೇವಸ್ಥಾನದ ಟೈಮಿಂಗ್ಸ್ ಹೇಳ್ಬೋದು ಸ್ವಾಮಿ? ಪ್ರತಿದಿನ ಬಂದು ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ 8ರಿಂದ 12 ಗಂಟೆ, ಸಂಜೆ 4ರಿಂದ 7 ಗಂಟೆ. ಶನಿವಾರ ಭಾನುವಾರ ಮತ್ತೆ ಹಬ್ಬಗಳಲ್ಲಿ ಮಾತ್ರ ಮಾರ್ನಿಂಗ್ 7 o'clock ಇಂದ 1 o'clock ವರೆಗೂ ತೆಗಿರುತ್ತೆ. ಈವ್ನಿಂಗ್ 4 to 8 ಇರುತ್ತೆ. ಈ ದೇವಾಲಯವು ಬೆಂಗಳೂರಿನಿಂದ 60 ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ದು, ಆದಿರಂಗ, ಮಧ್ಯರಂಗ, ಅಂತ್ಯರಂಗದ ದರ್ಶನ ಮಾಡಿದವರು ಕೊನೆಯಲ್ಲಿ ಈ ಮೋಕ್ಷ ರಂಗನಾಥನ ದರ್ಶನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಒಮ್ಮೆಯಾದರೂ ಇಲ್ಲಿಗೆ ಬಂದು ಪ್ರತಿಯೊಬ್ಬರೂ ಸಹ ಸ್ವಾಮಿಯ ದರ್ಶನ ಪಡೆಯಲೇಬೇಕು ಅಂತ ಹೇಳ್ತಾ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಮುಂದಿನ ಪಯಣ ಇಶಾ ಫೌಂಡೇಶನ್ನ ಆದಿಯೋಗಿಯ ಕಡೆಗೆ. ಆದಿಯೋಗಿಯ ದರ್ಶನ ಪಡ್ಕೊಂತ ಅಲ್ಲಿನ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ಆದಿಯೋಗಿಯು ಬೆಂಗಳೂರಿನಿಂದ 70 ಕಿಲೋಮೀಟರ್ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದ್ದು, ಚಿಕ್ಕಬಳ್ಳಾಪುರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಇಶಾ ಫೌಂಡೇಶನ್ಗೆ ಬರಲು ಬೆಂಗಳೂರಿನಿಂದ KSRTC ಮತ್ತು BMTC ಬಸ್ಸುಗಳು ಲಭ್ಯವಿದ್ದು, BMTCಯ ಇಶಾ ರೌಂಡ್ಸ್ ಬಸ್ಗಳನ್ನು ಉಪಯೋಗಿಸಿಕೊಂಡು ಬಂದರೆ ಆದಿಯೋಗಿಯ ದರ್ಶನದ ಜೊತೆಗೆ ಭೋಗನಂದೀಶ್ವರ ದೇವಾಲಯ, ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರಾದ ಮುದ್ದೇನಹಳ್ಳಿ, ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡಬಹುದು. ಈ ಬಸ್ಸುಗಳಲ್ಲಿ ಒಬ್ಬರಿಗೆ 600 ರೂಪಾಯಿಗಳನ್ನು ಚಾರ್ಜ್ ಮಾಡಲಾಗಿದ್ದು, ಬೆಂಗಳೂರಿನಿಂದ ಹೊರಟು ಈ ಎಲ್ಲ ಸ್ಥಳಗಳ ದರ್ಶನ ಮಾಡಿಸಿ ರಿಟರ್ನ್ ನಿಮ್ಮನ್ನ ಬೆಂಗಳೂರಿಗೆ ತಲುಪಿಸ್ತಾರೆ. ಇನ್ನು ಸ್ವಂತ ವಾಹನಗಳನ್ನು ಉಪಯೋಗಿಸಿಕೊಂಡು ಬರೋರಿಗೆ ಇಶಾ ಫೌಂಡೇಶನ್ನಲ್ಲಿ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಇದ್ದು, 4 ವೀಲರ್ಗೆ 50 ರೂಪಾಯಿ, 2 ವೀಲರ್ಗೆ 20 ರೂಪಾಯಿಗಳನ್ನು ಚಾರ್ಜ್ ಮಾಡಲಾಗುತ್ತದೆ. ಇನ್ನು ಇಲ್ಲಿನ ಆದಿಯೋಗಿಯ ಬಗ್ಗೆ ಹೇಳುವುದಾದರೆ, ಸದ್ಗುರು ಜಗ್ಗಿ ವಾಸುದೇವ್ ರವರು ಕೊಯಮತ್ತೂರಿನಲ್ಲಿರುವಂತೆಯೇ ಇಲ್ಲಿಯೂ ಕೂಡ 112 ಅಡಿ ಎತ್ತರದ ಬೃಹತ್ ಆದಿಯೋಗಿ ಶಿವನ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ. ಜೊತೆಗೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆಗಳಿಗಾಗಿ ಯೋಗೇಶ್ವರ ಲಿಂಗ ಮತ್ತು ನಾಗರ ಸನ್ನಿಧಾನಗಳನ್ನು ಸ್ಥಾಪಿಸಿದ್ದಾರೆ. ಇನ್ನು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಆದಿಯೋಗಿಯ ಮುಂದೆ ಇರುವ 21 ಅಡಿ ಎತ್ತರದ ಮಹಾನಂದಿಯ ಪ್ರತಿಮೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿನ ಪ್ರಮುಖ ಆಕರ್ಷಣೆಯಾದ ಆದಿಯೋಗಿಯ ದಿವ್ಯ ದರ್ಶನ ಅಂದರೆ ಲೇಸರ್ ಶೋವನ್ನು ಪ್ರತಿದಿನ 7ರಿಂದ 7:30ರವರೆಗೆ ಏರ್ಪಡಿಸಲಾಗಿದ್ದು, ಈ ಶೋನ ನೋಡೋದಕ್ಕೋಸ್ಕರವಾಗಿಯೇ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ಈ ಲೇಸರ್ ಶೋ ನೋಡಲು ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರೋದಿಲ್ಲ. ಇಶಾ ಫೌಂಡೇಶನ್ನ ಭೇಟಿ ನೀಡುವ ಸಮಯದ ಬಗ್ಗೆ ಹೇಳಬೇಕಂದ್ರೆ, ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ಇಶಾ ಫೌಂಡೇಶನ್ಗೆ ಭೇಟಿ ನೀಡಬಹುದು. ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಈ ಸ್ಥಳವು ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಲೇಬೇಕಾದ ತಾಣವಾಗಿದೆ.
ಈ ಸ್ಥಳದೊಂದಿಗೆ ನಮ್ಮ ಒಂದು ದಿನದ ರೌಂಡ್ ಟ್ರಿಪ್ ಅನ್ನ ಮುಗಿಸುತ್ತಿದ್ದೇವೆ. ಇಂದು ಬೆಳಗ್ಗೆಯಿಂದ ನಾವು ಭೇಟಿ ನೀಡಿದ ಸ್ಥಳದ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ರೌಂಡ್ ಟ್ರಿಪ್ನ ವಿಡಿಯೋ 2 ಭಾಗಗಳಾಗಿ ಅಪ್ಲೋಡ್ ಮಾಡಲಾಗುತ್ತಿದೆ. ದಯಮಾಡಿ ಈ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.